ಸಂಧಿ 4 ರಾಗಂ ಕಾಂಬೋದಿ. ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ ರಾಘವೇಂದ್ರರ ಭಕುತರಾದವರಿದನು ಕೇಳುವುದು. ಪದ್ಯ 1. ಪರಮ ಕರುಣಾಕರನು ಲೋಕಕ್ಕೆ ಚರಣ ಸೇವಕರಾದ ಜನರಿಗೆ ಸುರರ ತರುವರದಂತೆ ಕಾಮಿತ ನಿರುತ ಕೊಡುತ್ತೀಪ. ಶರಣು ಹೋಕೆನೋ ದುಃಖಮಯ ಭವ ಅರಣ ದಾಟಿಸು ಶೀಘ್ರ ನಿಂದಯ ಶರಣ ಯುಗದಲ್ಲಿ ಎಲ್ಲ ನೀಟು ಸಲಹು ಗುರುವರನೇ. ಪದ್ಯ 2. ಇಲಿತು ಬಾಲನ ವಾಕ್ಯ ಲಾಲಿಸಿ ಮುನಿಕುಲೋತ್ತಮನಾದ ಯತಿವರ ಮತಿಮತಾಂಬರನಾದ ಬಾಲನ ನೋಡಿ ಸಂತಸದಿ ಮನದಿ ಯೋಚಿಸಿ ಸಪ್ತವತ್ಸರ ಕನಯಗಾಗಲು ಮುಂಜಿ ಮಾಡಿಸಿ ವಿನಯದಿಂದ ಶ್ರಮವ ಕೊಟ್ಟು ವ್ಯಾಸ ಮುನಿಯಂದ. ಪದ್ಯ 3. ಮುಂದೆ ತಾ ಬ್ರಹ್ಮಣ್ಯ ಯತಿವರ ಹೊಂದಿತ ಶ್ರೀಪಾದರಾಯರ ಮುಂದೆ ಬಾಲನು ನಿಮ್ಮ ಸನ್ನಿಧಿಯಲ್ಲಿ ಇರಲಿಂದ ಮಧ್ವ ಮತವು ಧರಿಸಲು ಸುಖ ಬಂದ ಬಾಲನ ತತ್ವ ತಿಳಿದು ಚಂದದಲಿತ ವಿದ್ಯ ಪೇಳಿದ ವೇದ್ಯ ಮತಿಯತಿಗೆ. ಪದ್ಯ 4. ಮೂಲ 37 ಗ್ರಂಥದ ಜಾಲ ಟೀಕಾ ಟಿಪ್ಪಣಿ ಸಹ ಪೇಳಿತ ಶ್ರೀಪಾದರಾಜರು ಧನ್ಯರೆನಿಸಿದರು. ಕ್ಷೀರ ಗುರು ಬ್ರಾಹ್ಮಣ್ಯ ತೀರ್ಥರು ಕಾಲದಲ್ಲಿ ವೈಕುಂಠ ಲೋಕವ ಶೀಲ ಮನದಲ್ಲಿ ಹರಿಯ ಸ್ಮರಿಸುತ್ತ ತಾವೇ ಪೊಂದಿದರು. ಪದ್ಯ 5. ಅಂದು ಗುರುಗಳ ಚಂದದಿಂದಲಿ ಒಂದು ವೃಂದಾವನದಿ ಪೂಜಿಸಿ ಬಂದ ಭೂಸುರ ತತಿಗೆ ಭೋಜನ ಕನಕ ದಕ್ಷಿಣೆಯ ಚಂದದಿಂದಲಿ ಇತ್ತು ದಿನ ದಿನ ಇಂದಿರೇಶನ ಭಜಿಸುತ್ತಲಿ ತಾನಂದು ಗುರುಗಳ ಪ್ರೀತಿ ಪಡಿಸಿದ ವ್ಯಾಸ ಮುನಿರಾಯ. ಪದ್ಯ 6. ಮುಳ್ಳ ಬಾಗಿಲ ಮಠದ ಮಧ್ಯದಿ ಒಳ್ಳೆ ಮೂತಿನ ಚಿತ್ರದಾಸನದಲ್ಲಿ ತಾ ಕುಳಿತಿದ್ದು ಶಿಷ್ಯರ ತತಿಗೆ ನಿತ್ಯದಲ್ಲಿ ಕುಲ್ಲ ಮಾಯಗಳ ಮದ ವಿಚಾರವ ಸುಳ್ಳು ಮಾಡಿದ ಮಧ್ವ ಶಾಸ್ತ್ರಗಳೆಲ್ಲ ಬೋಧಿಸಿ ಹರಿಯ ಸರ್ವೋತ್ತಮನು ನಿಜವೆಂದ. ಪದ್ಯ 7. ಏಕೋ ನಾರಾಯಣ ನಿಲಯದಲನೇಕ ಜೀವರ ತನ್ನ ಜಠರದಿ ಏಕ ಭಾಗದಲ್ಲಿಟ್ಟು ಲಕುಮಿಯ ಭುಜಗಳಾಂತರದಿ ಶ್ರೀಕರನುತ ಸೂರ್ಯನಾಮದಿ ಏಕರೂಪದಿ ಪೊಂದುಗೊಳಿಸುತ್ತ ಶ್ರೀಕರಾತ್ಮಕ ವಟದ ಪತ್ರದಿ ಯೋಗ ನಿದ್ರೆಯನು. ಪದ್ಯ 8. ಮಾಡುತ್ತಿರಲ ಕಾಲ ಕಂಬ್ರಳಿ ಪಾಡಿ ಜಯ ಜಯವೆಂದು ಸ್ತವನವ ಮಾಡಿ ಬೋಧಿಸಿ ಸೃಷ್ಟಿ ಕಾಲವು ಪ್ರಾಪ್ತವಾಗಿಹದು.
ಸೃಜ್ಯ ಜೀವರನ. ಪದ್ಯ 9. ಆದಿನಾರಾಯಣನೆ ಮೂಲನು ವೇದ ಗಮ್ಯಾನಂತ ನಾಮಕ ಆದನಾಥನು ಅಂಸಿರೂಪನು ವಿಶ್ವತೋಮುಖನು. ಪಾದಹಸ್ತ ಅವಯವಗಳು ವೇದ ರಾಶಿಗೆ ನಿಲುಕಲಾರವು. ವೇದ ಮಾನಿಯು ಲಕುಮಿ ತಿಳಿಯಲು ತಿಳಿವ ಸರ್ವಜ್ಞ. ಪದ್ಯ 10. ವಿಶ್ವತೋಮುಖ ಚಕ್ಷುಕರ್ಣನು ವಿಶ್ವತೋದರನಾಭಿಭೂಷನು ವಿಶ್ವತೋ ಕಟಿ ಊರು ಜಾನು ಜಂಗೆಯುಗ ಕುಲ್ಪ. ವಿಶ್ವತೋಮಯ ಪಾದವಾರಿಜ ವಿಶ್ವತಾಂಗುಲಿ ರಾಜಿನಕಗಳು ವಿಶ್ವಗಾಯನು ವಿಶ್ವದೊಳಗಿದ ವಿಶ್ವ ವಿಶ್ವೇಶ. ಪದ್ಯ 11. ಅಪದ ಪಾಣಿಯು ಜವನ ಪಿಡವನು ಲುಪಿತ ಶ್ರುತಿ ಕಂಕೇಳಿ ನೋಡ್ವನು. ಅಪರ ಮಹಿಮನ ಸಿರಿಯು ಅರಿಯಳು ಸುರರ ಪಾಡೇನು. ಜಪಿಸಿ ಕಾಣುವೆನೆಂದು ಲಕುಮಿಯು ಅಪರಿಮಿತ ರೂಪ ಧರಿಸಿ ತಪಿಸಿ ಗುಣಗಳ ರಾಶಿಯೊಳು ತಾನೊಂದು ತಿಳಿಲಿಲ್ಲ. ಪದ್ಯ 12. ಅಂದು ಪೋಗಿಗಲ ಕುಮಿರೂಪಗಳೆಂದಿಗೂ ಬರಲಿಲ್ಲ ಕಾರಣ ಚಂದದಿಂದಲಿ ವೇದ ಪೇಳ್ವದನಂತ ಮಹಿಮೆಂದು. ಒಂದೇ ರೂಪದಿ ಹಲವು ರೂಪವು ಒಂದೇ ಗುಣದೊಳನಂತ ಗುಣಗಳು ಎಂದಿಗಾದರೂ ಪೊಂದಿಯಿಪ್ಪವನಂತ ಕಾಲದಲ್ಲಿ. ಪದ್ಯ 13. ಪೂರ್ಣವೆನಿಪವು ಗುಣಗಣಗಳು ಪೂರ್ಣವೆನಿಪವು ಅವಯವಗಳು ಪೂರ್ಣವೆನಿಪವು ರೂಪ ಕರ್ಮಗಳಾವ ಕಾಲದಲ್ಲಿ. ಪೂರ್ಣ ನಗುಮುಖ ಕಂಠ ಹೃದಯನು ಪೂರ್ಣ ಜಾನು ಸುಕಕ್ಷ ಕೂಕ್ಷಣು ಪೂರ್ಣ ಕಟಿ ತಟನಾಭಿವೂರು ಜಾನು ಜಂಕೆಗಳು. ಪದ್ಯ 14. ಪೂರ್ಣ ಗುಲ್ಪ ಸುಪಾದ ಪದುಮವು ಪೂರ್ಣವಾದಂಗುಲಿಯ ಶಂಕವು ಪೂರ್ಣ ನಖಧ್ವಜ ವಜ್ರ ಚಕ್ರ ಸುಶಂಕರೇಖೆಗಳು. ಪೂರ್ಣವಾದುದು ಅಂಸಿರೂಪವು ಪೂರ್ಣವಾದುದು ಅಂಸರೂಪವು ಪೂರ್ಣವಾಗಿಹವೆಲ್ಲ ಜೀವರ ಬಿಂಬರೂಪಗಳು. ಪದ್ಯ 15. ಪುರುಷ ಸ್ತ್ರೀಯಳು ಎಂಬ ಭೇದದಿ ಎರಡು ರೂಪಗಳುಂಟು ಈತಗೆ ಪುರುಷ ನಾಮಕನಂದಮಯ ಬಲಭಾಗ ತಾನೆನಿಪ. ಕರೆಸುವನು ವಿಜ್ಞಾನಮಯ ತಾನರಸಿ ಎನಿಸುತ್ತ ವಾಮ ಭಾಗದಿ ಇರುವ ಕಾರಣ ಸ್ವರಮಣನು ತಾನಾಗಿ ಇರುತ್ತೀಪ. ಪದ್ಯ 16. ನಾರಾಯಣನು ಪುರುಷ ರೂಪದಿ ನಾರಾಯಣಿಯು ಸ್ತ್ರೀಯ ರೂಪದಿ ಬೇರೆ ಎಲ್ಲವೂ ತಾನೇ ಈ ವಿಧ ಎರಡು ರೂಪದಲ್ಲಿ. ತೋರುತೀಪನು ಸ್ತ್ರೀಯ ರೂಪವೇ ಚಾರುತರ ಸಿರಿವತ್ಸನಾಮದಿ ಸೇರಿ ಇಪ್ಪದು ಪುರುಷ ರೂಪದ ವಕ್ಷೋ ಮಂದಿರದಿ. ಪದ್ಯ 17. ಲಕುಮಿ ದೇವಿಗೆ ಬಿಂಬವೆನಿಪುದು ಸಕಲ ಸ್ತ್ರೀಯರ ಗಣದಲ್ಲಿಪ್ಪುದು ವ್ಯಕುತವಾಗಿ ಹೃದಾದಿ ಕಾಲದಿ ಮುಕುತಿ ಸೇರಿದರು ವಿಕಳವಾಗದ
ಲಕುಮಿ ರಮಣಿಯ ಲಕ್ಷ್ಯವಿಲ್ಲದೆ ಸೃಜಿಪತಾನೆಲ್ಲ. ಪದ್ಯ 18. ಪುರುಷ ಜೀವರ ಹೃದಯದಲಿತ ಪುರುಷ ರೂಪದಿ ಬಿಂಬನೆನಿಸುವ ಇರುವ ಸರ್ವದ ಪ್ರಳಯದಲ್ಲಿ ಸಹ ಬಿಡನು ತ್ರಿವಿಧರನು. ಕರೆಸುತ್ತೀಪನು ಜೀವನಾಮದಿ ಬೆರೆದು ಕರ್ಮವ ಮಾಡಿಸಿ ನಿರುತ ಜೀವರ ಕರ್ಮ ರಾಶಿಗೆ ಗುರಿಯ ಮಾಡುವನು. ಪದ್ಯ 19. ಮೂಲ ನಾರಾಯಣನು ತಾಬಲು ಲೀಲೆ ಮಾಡುವ ನೆವದಿತಾನೆ ವಿಶಾಲ ಗುಣಗಣ ಸಾಂಸ ಜ್ಞಾನಾನಂದ ಸುಬಕಾಯ. ಬಾಲರೂಪವ ಧರಿಸಿ ವಟದಲೆ ಆಲಯದಿ ಸಿರಿ ಭೂಮಿ ದುರ್ಗೆರ ಲೋಲನಾದ ಪದುಮನಾಭನೆ ವ್ಯಕುತ ತಾನಾದ. ಪದ್ಯ 20. ನಾನಾ ವಿಧದವತಾರಗಳಿಗೆ ನಿಧಾನ ಬೀಜವು ಎನಿಸುತ್ತಿಪ್ಪುದು ಮೀನ ಕೂರ್ಮ ವರಾಹ ಮೊದಲು ಸ್ವಾಂಸಗಳೇ ರೂಪ. ತಾನೇ ಸಕಲಕ್ಕೆ ಮೂಲ ಕಾರಣ ತಾನೇ ತನ್ನಯ ರೂಪ ಸಮುದಯ ತಾನೇ ತನ್ನಲ್ಲಿ ಇಡುವ ಪ್ರಳಯದ ಲೇಖನೆನಿಸುವನು. ಪದ್ಯ 21. ರಾಮರೂಪವನಂತ ಇಪ್ಪದು ವಾಮನಾದಿ ಅನಂತ ಕೃಷ್ಣರು ಸೀಮವಿಲ್ಲದೆ ರೂಪ ಸಂತತಿ ಬೇರೆ ತೋರುವುದು. ಹೇಮ ನಿರ್ಮದ ಮೂರ್ತಿಗೋಪುವ ಚಾಮಿಕರಮಯ ಚಾರುಭೂಷಣ ಸ್ತೋಮ ನೋಡುವ ಜನರ ಸಂಘಕ್ಕೆ ಬೇರೆ ತೋರ್ಪಂತೆ. ಪದ್ಯ 22. ಅಂಸಿಯಲಿ ಸಂಶ್ಲೇಷ ಐಕ್ಯವು ಅಂಶ ಸಮೂಹವು ಏದು ತೋರ್ಪುದು ಸಂಸ ಏನಿದರಲ್ಲಿ ತೆನೆಯೊಳು ಕಾಳ್ಗಳಿದ್ದಂತೆ. ಭ್ರಾಂಸರಾಗದೆ ಸುಮತಗಳನ್ನು ಪ್ರಶಂಸ ಮಾಡ್ಪ ಸುಶಾಸ್ತ್ರದಲ್ಲಿ ನಿಸ್ಸಂಶಯಾತ್ಮಕರಾಗಿ ಮನ ದೃಢ ಮಾಡಿ ನೋಡುವುದು. ಪದ್ಯ 23. ಬಿಂಬ ಹರಿ ಪ್ರತಿಬಿಂಬ ಜೀವರು ಬಿಂಬನೇತ ಮೂಲ ಕಾರಣ ಇಂಬು ಎನಿಪ ಸ್ವರೂಪ ದೇಹೋಪಾದಿ ಎನಿಸುವುದು. ಎಂಬ ವಾಕ್ಯದ ಭಾವ ತಿಳಿಯದೆ ಸುಂಬರಾದರು ದ್ವಿಜರು ಕೆಲವರು ಕುಂಭವಾಗಿದರರ್ಥ ಇರುವುದು ಪರಮ ಗೋಪಿತವು. ಪದ್ಯ 24. ಸತ್ಯವಾಗಿಹ ಆತ್ಮರೂಪವೇ ನಿತ್ಯವಾದ ಉಪಾಧಿ ಎನಿಪದು ವ್ಯತ್ಯಯವು ಏನಿಲ್ಲ ನೋಡಲು ಗೊತ್ತು ತಿಳಿಯದಲೇ. ವ್ಯತ್ಯಯಾರ್ಥವ ಮಾಡಿ ಕಡಿಸದೆ ಸತ್ಯವಾದುದು ತಿಳಿಯಲ ಹರಿಭೃತ್ಯರಾಗ್ರಣಿಯಾಗಿ ಪರಸುಖ ವೈದಿ ಮೋದಿಪನು. ಪದ್ಯ 25. ಅಂತರಾತ್ಮನು ಸಕಲ ಜೀವರ ಅಂತರಂಗ ಸ್ವರೂಪ ದೇಹದಿ ನಿಂತು ತಾ ಸರ್ವಾಂಗ ವ್ಯಾಪಕನಾಗಿ ಇರುತ್ತಿಪ್ಪ. ಸಂತತದಿತಾನಂದ ರೂಪನಂತ ಜೀವ ಸ್ವರೂಪ ಬಹಿರದಿ ನಿಂತು ಸತ್ವಿಜ್ಞಾನ ರೂಪದಿ ಆತ್ಮನೆನಿಸಿಪ್ಪ. ಪದ್ಯ 26. ಈತನಂತಾನಂತ ರೂಪದಿ ಪ್ರೀತಿ ಪೂರ್ವಕ ದಾಸ ಜನರಿಗೆ ನೀತ ಫಲಗಳ ಸರ್ವ ವ್ಯಾಪಕ ತಾನೇ ಕೊಡುತ್ತಿಹನು. ಜಾತ ಸೂರ್ಯಾನಂದ ನಿಜ ಜ್ಯೋತಿಮಯ ಸತ್ತೇಜು ಮೂಲ
ದಾತ ಗುರು ಜಗನ್ನಾಥ ವಿಠಲನು ತಾನೇ ಪರಿಪೂರ್ಣ ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ ರಾಘ